ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಾರ್ಷಿಕ ಪರೀಕ್ಷೆ 2ಕ್ಕೆ ಸಂಬಂಧಿಸಿದಂತೆ ನಾಳೆಯ ದಿನ ಹಿಂದಿ ಭಾಷೆ ಪರೀಕ್ಷೆ ಇರ್ತದೆ. ಸೊ ಆ ಒಂದು ಪರೀಕ್ಷೆಗೆ ಈ ಒಂದು ವಿಡಿಯೋದಿಂದ ಸುಮಾರು 60ರಿಂದ 70 ಅಂಕಗಳು ಬರ್ತಕ್ಕಂಥ ಸಂಭವನೀಯತೆ ಇರ್ತದೆ. ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಎಲ್ಲ ಪಾಠಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ 60ರಿಂದ 70 ಅಂಕಗಳನ್ನು ಸುಲಭವಾಗಿ ಗಳಿಸಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮಾತೃಭೂಮಿ ಈ ಒಂದು ಪದ್ಯವನ್ನು ಬರೆದಂಥವರು ಭಗವತಿ ಚರಣ ವರ್ಮ ಅವರು. ಸೊ ಅವ್ರ ಬಗ್ಗೆ ನೋಡ್ತಾ ಹೋಗ್ರಿ. ಹಾಗೆ ಇಲ್ಲಿ 1 ಅಂಕದ ಪ್ರಶ್ನೆಗಳಿರ್ತವೆ. 1 ಅಂಕದ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಕನ್ನಡದ ಅನುವಾದವೂ ಕೂಡ ಇದೆ. ಸೊ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಕನ್ನಡ ಅನುವಾದದ ಪ್ರಶ್ನೆ ಮತ್ತು ಉತ್ತರಗಳು ಇರ್ತವೆ. ಸೊ ಹಾಗಾಗಿ ನೀವು ಸಂಪೂರ್ಣವಾಗಿ ಗಮನ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ಸೊ ಮೊದಲ ಪ್ರಶ್ನೆ, ಕವಿ ಕಿಸೆ ಪ್ರಣಾಮ್ ಕರ್ ರಹೇ ಹೈ, ಕವಿ ಯಾರನ್ನು ನಮಸ್ಕರಿಸುತ್ತಿದ್ದಾರೆ ಅಂತ ಇದೆ. ಸೊ ಕವಿ ಏನು ಮಾಡ್ತಾರೆ, ಮಾತೃಭೂಮಿಯನ್ನು ನಮಸ್ಕರಿಸುತ್ತಿದ್ದಾರೆ ಅಂತ ಬರೆದ್ರೆ ನಮಗೆ 1 ಅಂಕ ಸಿಗ್ತದೆ. ಇನ್ನು ಭಾರತ್ ಮಾಕೆ ಹಾಥೋಮೆ ಕ್ಯಾ ಹೈ ಅಂತ ಕೇಳಿದಾನೆ. ಸೊ ಭಾರತ್ ಮಾಕೆ ಹಾಥೋಮೆ ನ್ಯಾಯ ಪತಾಕ ತಥಾ ಜ್ಞಾನದೀಪ ಹೈ, ಅಂದರೆ ಭಾರತ ಮಾತೆಯ ಕೈಗಳಲ್ಲಿ ನ್ಯಾಯ ಧ್ವಜ ಮತ್ತು ಜ್ಞಾನದೀಪವಿದೆ ಅಂತ ಆನ್ಸರ್ ಬರಿಬೇಕಾಗ್ತದೆ. ಇನ್ನು ಆಜ್ ಭಾರತ್ ಮಾಕೆ ಸಾಥ್ ಕೌನ್ ಹೈ, ಭಾರತ ಮಾತೆಯನ್ನು ಯಾರಿದ್ದಾರೆ ಅಂದರೆ ಕೋಟಿ ಕೋಟಿ ಭಾರತೀಯರು ಇದ್ದಾರೆ. ಹೌದಾ, ಆಜ್ ಭಾರತ್ ಮಾಕೆ ಸಾಥ್ ಕೋಟಿ ಕೋಟಿ ಭಾರತವಾಸಿಯು ಹೈ ಅಂತ ಬರೆದರೆ 1 ಅಂಕ ಸಂಪೂರ್ಣವಾಗಿ ದೊರೆತದೆ. ಇನ್ನು ಸಬಿ ಓರ್ ಕ್ಯಾ ಗುಂಜ್ ಊಟ ಹೈ, ಎಲ್ಲೆಡೆ ಏನು ಧ್ವನಿಸುತ್ತಿದೆ ಅಂತ ಕೇಳಿದಾನೆ. ಸೊ ಸಬಿ ಓರ್ ಜೈ ಹಿಂದ್ ಕೆ ನಾದ್ ಕಾ ಗೂಂಜ್ ಊಟ ಹೈ, ಅಂದರೆ ಎಲ್ಲೆಡೆ ಜೈ ಹಿಂದದ ಧ್ವನಿಯು ಪ್ರತಿಧ್ವನಿಸುತ್ತಿದೆ. ಭಾರತ್ಗೆ ಖೇತ್ ಕೈಸೆ ಹೈ, ಭಾರತ ಹೊಲಗಳು ಹೇಗಿವೆ, ಭಾರತದ ಹೊಲಗಳು ಹಸಿರನ್ನು ತುಂಬಿಕೊಂಡು ಸುಂದರವಾಗಿ ಕಂಗೊಳಿಸುತ್ತಿವೆ. ಭಾರತ್ಗೆ ಖೇತ್ ಹರೆ ಬರೆ ತಥಾ ಸುಹಾನೆ ಹೈ ಅಂತ ಬರಿಬೇಕಾಗ್ತದೆ. ಇನ್ನು ಭಾರತ್ ಭೂಮಿ ಕೆ ಅಂದರ್ ಕ್ಯಾ ಕ್ಯಾ ಬರಾ ಹುವಾ, ಭಾರತ ಭೂಮಿಯೊಳಗಡೆ ಏನೇನು ತುಂಬಿಕೊಂಡಿದೆ. ಭಾರತ್ ಭೂಮಿ ಕೆ ಅಂದರ್ ಖನಿಜೋಂ ಕಾ ವ್ಯಾಪಕ ಧನ ಭರ ಹುವಾ ಹೈ, ಅಂದರೆ ಭಾರತದ ಭೂಮಿಯೊಳಗೆ ಅಪಾರವಾದ ಖನಿಜ ಸಂಪನ್ಮೂಲಗಳಿವೆ. ಸುಖ ಸಂಪತ್ತು ಧನ್ ಧಾಮ್ ಕೋ ಮಾ ಕೈಸೆ ಬಾಂಟ್ ರಹಿ ಹೈ, ಅಂದರೆ ಸುಖ ಸಂಪತ್ತು ಧನ ಮತ್ತು ಇರಲು ಆಶ್ರಯ ಮನೆಯನ್ನು ಮಾತೆಯು ಹೇಗೆ ಹಂಚುತ್ತಿದೆ. ಮುಕ್ತ ಹಸ್ತ ಸೆ ಮಾ ಸುಖ ಸಂಪತ್ತಿ ಧನ್ ಧಾಮ್ ಕೋ ಬಾಂಟ್ ರಹಿ ಹೈ, ಅಂದರೆ ಮುಕ್ತ ಹಸ್ತದಿಂದ ಮಾತೆ ಎಲ್ಲರಿಗೂ ಸುಖ ಸಂಪತ್ತು ಧನ ಇರಲು ಆಶ್ರಯ ಮನೆಯನ್ನು ಹಂಚುತ್ತಿದೆ ಅಂತ ಬರಿಬೇಕಾಗ್ತದೆ. ಇನ್ನು ಜೈ ಹಿಂದ್ ಕಾ ನಾದ್ ಕಹಾ ಕಹಾ ಪರ್ ಗುಂಜನಾ ಹೈ ಚಾಹಿಯೇ, ಜೈ ಹಿಂದದ ಧ್ವನಿ ಎಲ್ಲೆಲ್ಲಿ ಪ್ರತಿಧ್ವನಿಸಬೇಕು. ಜೈ ಹಿಂದ್ ಕಾ ನಾದ್ ಭಾರತ್ ಕೆ ಸಫಲ್ ನಗರ್ ಔರ್ ಗ್ರಾಮ್ ಕೆ ಗುಂಜನಾ ಚಾಹಿಯೇ, ಅಂದರೆ ಜೈ ಹಿಂದ ಧ್ವನಿಯು ಭಾರತದ ಎಲ್ಲ ನಗರ ಗ್ರಾಮಗಳಲ್ಲಿ ಪ್ರತಿಧ್ವನಿಸಬೇಕು. ಜಗ ಕೆ ರೂಪ್ ಕೋ ಬದಲನೆ ಕೆ ಲಿಯೆ ಕವಿ ಕಿಸ್ಸೆ ನಿವೇದನ ಕರ್ತೆ ಹೈ, ಪ್ರಪಂಚದ ಸ್ವರೂಪವನ್ನು ಬದಲಾಯಿಸಲು ಕವಿ ಯಾರನ್ನು ವಿನಂತಿಸುತ್ತಾರೆ ಅಂತ ಕೇಳಿದಾನೆ. ಸೊ ಪ್ರಪಂಚದ ಸ್ವರೂಪವನ್ನು ಬದಲಾಯಿಸುವಂತೆ ಕವಿ ಭಾರತ ಮಾತೆಗೆ ವಿನಂತಿಸುತ್ತಾರೆ. ಇನ್ನು ಈ ಒಂದು 1 ಅಂಕದ ಕೊನೆಯ ಪ್ರಶ್ನೆ, ಮಾತೃಭೂಮಿ ಕವಿತಾಕ್ಕೆ ಕವಿ ನಾಮ್ ಕ್ಯಾ ಹೈ ಅಂತಿದೆ. ಭಗವತಿ ಚರಣ ವರ್ಮ ಅಂತ ಬರೀಬೇಕಾಗ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳು, ಭಾರತ್ ಮಾತೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೆ ಅಂತಿದೆ. ಮಾತೃಭೂಮಿ ಕಾ ಪ್ರಕೃತಿ ಸೌಂದರ್ಯ ನಯನ ಮನೋಹರ್ ಹೈ. ಭಾರತ್ ಮಾತಾ ಕೆ खेत हरे भरे सुहाने है. यह फल फूलों का युक्त वन उपवन है. इस धरती में खनिजों का व्यापक धन है ಅಂತ ಬರಿಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಮಾತೃಭೂಮಿ ಕಾ ಸ್ವರೂಪ್ ಕೈಸೆ ಸ್ವಘೋಷಿತ್ ಸುಶೋಭಿತ್ ಹೈ ಅಂತ ಕೇಳಿದೆ. ಅಂದರೆ ಮಾತೃಭೂಮಿ ಸ್ವರೂಪವು ಹೇಗೆ ಅಲಂಕೃತಗೊಂಡಿದೆ. ಮಾತೃಭೂಮಿ अमरों की जननी है. उसके हृदय में गांधी बुद्ध और राम हो सोई हुई है. भारत माँ के एक हाथ में न्याय पताका है, दूसरे हाथ में ज्ञानदीप है. इस प्रकार मातृभूमि का ಸ್ವರೂಪ್ ಸುಶೋಭಿತ್ ಹೈ, ಅಂದರೆ ಮಾತೃಭೂಮಿಯು ಅಮರರಿಗೆ ಜನ್ಮ ನೀಡಿದ ತಾಯಿ, ಅದರ ಹೃದಯದಲ್ಲಿ ಗಾಂಧಿ ಬುದ್ಧ ರಾಮರಂತಹ ಮಹಾನರು ಮಲಗಿದ್ದಾರೆ. ಭಾರತ ಮಾತೆಯ ಒಂದು ಕೈಯಲ್ಲಿ ನ್ಯಾಯದ ಧ್ವಜವಿದೆ, ಇನ್ನೊಂದು ಕೈಯಲ್ಲಿ ಜ್ಞಾನದ ದೀಪವಿದೆ. ಈ ರೀತಿ ಮಾತೃಭೂಮಿ ಸ್ವರೂಪವನ್ನು ಅಲಂಕೃತಗೊಂಡಿದೆ. ಮಾತೃಭೂಮಿ ಅಮರೋಂ ಕಿ ಜನನಿ ಹೈ ಕೇಸೆ ಸಮಜಾಯಿಯೇ, ಅಂದರೆ ಮಾತೃಭೂಮಿಯ ಅಮರರ ಜನನಿಯಾಗಿದೆ ಹೇಗೆ ತಿಳಿಸಿ ಅಂತ ಕೇಳಿದ್ದಾನೆ. मातृभूमि अमरों की जन्म है. उसने अनेक ऐसे महान व्यक्तियों का जन्म दिया है जो आज भी लोगों के मन में अमर है. उसके हृदय में गांधी बुद्ध और राम सोई हुई है, इसलिए वह ಅಮರೋಂ ಕಿ ಜನನಿ ಕಹತೆ ಹೈ ಅಂತ ಬರಿಬೇಕಾಗ್ತದೆ. ಇನ್ನು ಅನುರೂಪದಗಳಿದ್ದಾವೆ. ಸೊ ಅನುರೂಪದಗಳ ಬಗ್ಗೆ ಅಧ್ಯಯನ ಮಾಡಿದ್ದೀರಿ. ಸೊ ಅವುಗಳನ್ನು ನೋಡ್ತಾ ಹೋಗಿ. ಇದೇ ಪಾಠದಲ್ಲಿ ಬರ್ತಕ್ಕಂಥ ಸಂಭವನೀಯತೆ ಜಾಸ್ತಿ ಇರ್ತದೆ. ಸೊ ಮುಂದಿನದಾಗಿ ಬಿಟ್ಟ ಸ್ಥಳ ಅಂತ ಕೇಳೋದಿಲ್ಲ.
ಭಾವಾರ್ಥ ಲಿಖಿ ಅಂತ ಕೇಳ್ತಾನೆ. ಸೊ ಭಾವಾರ್ಥವನ್ನು ಈ ರೀತಿಯಾಗಿರ್ತದೆ, ಭಾವಾರ್ಥವನ್ನು ಬರಿತಾ ಹೋಗಿ. ಇನ್ನು ಮುಂದಿನ ಒಂದು ಪಾಠದ ಬಗ್ಗೆ ನೋಡ್ತಾ ಹೋಗೋಣ. ಕಾಶ್ಮೀರಿನ ಸೇಬು ಅನ್ನೋ ಒಂದು ಪಾಠ. ಸೊ ಅದರ ಬಗ್ಗೆ ನೋಡ್ತಾ ಹೋಗುವ. ಓಕೆ, ಪ್ರೇಮ್ಚಂದ್ರ ಅವರು ವಸ್ತುಗಳನ್ನು ಖರೀದಿಸಲು ಎಲ್ಲಿಗೆ ಹೋಗಿದ್ದರು ಅಂದರೆ, ಪ್ರೇಮ್ಚಂದ್ರ ಜಿ ಕಿ ಚೀಜೆಂ ಕೆ ಖರೀದನೆ ಕಹಾ ಗಯೆ, ಎಲ್ಲಿ ಹೋಗಿದ್ದರು ಅಂತ, ಅವರು ಸರ್ಕಲ್ನರಿವು ಅಂದಿರುವ ಒಂದು ಅಂಗಡಿಗೆ ಹೋಗಿದ್ದರು ಅಂತ ಬರಿಬೇಕಾಗ್ತದೆ. ಇನ್ನು ಪ್ರೇಮ್ಚಂದ್ ಕಿ ಚೌಕ್ ಮೇ ಕ್ಯೂ ಗಯೇತೆ ಅಂದರೆ, ಪ್ರೇಮ್ಚಂದ್ರ ಅವರು ಏಕೆ ಸರ್ಕಲ್ಗೆ ಹೋಗಿದ್ದರು ಅಂತ, ಪ್ರೇಮ್ಚಂದ್ ಕಿ ಚೌಕ್ ಮೇ 2-4 ಜರೂರಿ ಚೀಜೆ ಅಂದರೆ 2-3 ವಸ್ತುಗಳನ್ನು 2-4 ವಸ್ತುಗಳನ್ನು ಖರೀದಿಸಲು ಸರ್ಕಲ್ಗೆ ಹೋಗಿದ್ದರು ಅಂತ ಬರಿಬೇಕಾಗ್ತದೆ. ಇನ್ನು ಪ್ರೇಮ್ಚಂದ್ ಕಿ ಕೋ ದುಕಾನ್ ಪರ್ ಕ್ಯಾ ನಜರ್ ಆಯೆ ಅಂದರೆ, ಪ್ರೇಮ್ಚಂದ್ರ ಅವ್ರ ಅಂಗಡಿಯಲ್ಲಿ ಈಗೇನು ಕಂಡು ಬಂದವು ಅಂದರೆ, ಪ್ರೇಮ್ಚಂದ್ ಜಿ ಕೋ ದುಕಾನ್ ಪರ್ ಸಜೆ ಹುಯಿ ರಂಗ್ದಾರ್ ಗುಲಾಬಿ ಸೇಬ್ ನಜರ್ ಆಯೆ ಅಂದರೆ, ಗುಲಾಬಿ ಬಣ್ಣದ ಸೇಬು ಕಂಡು ಬಂದವು ಅಂತ ಬರಿಬೇಕಾಗ್ತದೆ. ಇನ್ನು ಪ್ರೇಮ್ಚಂದ್ ಜಿ ಕ್ಯೂ ಲಲ್ಚಾ ಊಟ ಅಂದರೆ, ಪ್ರೇಮ್ಚಂದ್ರ ಅವರನ್ನು ಏನನ್ನು ಕೊಳ್ಳೋ ಮನಸ್ಸಾಯಿತು. ಸೊ ದುಕಾನೆ ಮೇ ಸಜೆ ಹುಯಿ ರಂಗ್ದಾರ್ ಗುಲಾಬಿ ಸೇಬ್ ದೇಕರ್ ಪ್ರೇಮ್ಚಂದ್ ಕಾ ಜಿ ಲಲ್ಚಾ ಊಟ ಅಂದರೆ, ಅಲಂಕರಿಸಿದ ಅಂದರೆ ಪ್ರೇಮ್ಚಂದ್ರ ಅವರಿಗೆ ಅಂಗಡಿಯಲ್ಲಿ ಅಲಂಕರಿಸಿದ ಗುಲಾಬಿ ಬಣ್ಣದ ಸೇಬು ಹಣ್ಣನ್ನು ನೋಡಿ ಕೊಳ್ಳುವ ಮನಸ್ಸಾಯಿತು. ಇನ್ನು ಟೊಮೊಟೊ ಕಿಸ್ಕಾ ಅವಶ್ಯಕ ಅಂಗ ಬನಾಗಯ, ಯಾವುದರ ಅವಶ್ಯಕ ಅಂಗವಾಗಿದೆ, ಟೊಮೊಟೊ ಭೋಜನದ ಅವಶ್ಯಕ ಅಂಗವಾಗಿದೆ. ಆಜ್ ಭೋಜನ್ ಕಾ ಅವಶ್ಯಕ ಅಂಗ ಕೌನ್ ಬನಾ ಗಯಾ ಹೈ, ಅವಶ್ಯಕವಾದ ಅಂಗವಾಗಿದೆ ಅಂತ ಕೇಳಿದ್ರೆ ಇಲ್ಲಿ ಕೂಡ ಟೊಮೊಟೊ ಆಗಿರ್ತದೆ. ಇನ್ನು ಸ್ವಾದ್ ಮೇ ಸೇಬ್ ಕಿಸ್ಸೆ ಬಟ್ಕರ್ ನಹಿ, ರುಚಿಯಲ್ಲಿ ಸೇಬು ಯಾವುದಕ್ಕಿಂತ ಹೆಚ್ಚಿಲ್ಲ, ರುಚಿಯಲ್ಲಿ ಸೇಬು ಮಾವುಗಿಂತ ಹೆಚ್ಚಿಲ್ಲ ಅಂತ ಕೊಟ್ಟಿದ್ದಾನೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ, ಆಜ್ ಸೇಬ್ ಕೋ ಕಿಸ್ಕಾ ಸ್ಥಾನ್ ಮಿಲ್ ಚುಕಾ ಹೈ, ಇಂದು ಸೇಬು ಯಾವ ಸ್ಥಾನವನ್ನು ಪಡೆದುಕೊಂಡಿದೆ, ಇಂದು ಸೇಬು ಮಾವಿನ ಸ್ಥಾನವನ್ನು ಪಡೆದುಕೊಂಡಿದೆ. ರೋಜ್ ಏಕ್ ಸೇಬ್ ಖಾನೆ ಸೆ ಹಮೆ ಕಿನ್ಕಿ ಜರೂರತ್ ನಹಿ ಹೋಗಿ ಅಂತ ಕೇಳಿದಾನೆ. ಒಂದು ದಿನ ಸೇಬು ತಿಂದರೆ ನಮ್ಗೆ ಯಾರ ಅಗತ್ಯ ಇರುವುದಿಲ್ಲ ಅಂದರೆ, ಡಾಕ್ಟರ್ ಸಾಬ್ ಕಾ ಜರೂರತ್ ನಹಿ ಹೈ ಅಂತ ಬರೀಬೇಕು. ಇನ್ನು ಪಹಲೆ ಗರೀಬೋಂ ಕಿ ಪೇಟ್ ಬರ್ನೆ ಕೆ ಚೀಜ್ ಕ್ಯಾ ಥಿ ಅಂತ, ಯಾವುದು ಮೊದಲು ಬಡವರ ಹೊಟ್ಟೆ ತುಂಬ ವಸ್ತುವಾಗಿತ್ತು, ಗಜ್ಜರಿಯು ಅಂದರೆ ಗಾಜರ್. ಓಕೆ, ಅದು ಏನಾಗಿರ್ತದೆ, ಬಡವರ ಹೊಟ್ಟೆ ತುಂಬುವ ವಸ್ತುವಾಗಿತ್ತು. ಇನ್ನು ಪ್ರೇಮ್ಚಂದ್ ಜಿ ದುಕಾನ್ದಾರ್ ಸೆ ಕಿತ್ನೆ ಸೇರ್ ಸೇಬ್ ಮಾಂಗೆ ಅಂತ ಇದೆ. ಸೊ ಎಷ್ಟು ಸೇಬುಗಳನ್ನು ಕೇಳಿದರು ಅಂತ, ಸೊ ಅಂಗಡಿ ಅರ್ಧ ಸೇರು ಸೇಬುಗಳನ್ನು ಕೇಳಿದರು ಅಂತ ಬರಿಬೇಕಾಗ್ತದೆ. ಇನ್ನು 1 ಅಂಕಗಳ ಪ್ರಶ್ನೆಗಳು ಈ ರೀತಿಯಾಗಿರ್ತವೆ. ಸೊ ಒಂದೊಂದಾಗಿ ಓದ್ತಾ ಹೋಗಿ. ಹೌದಾ, ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಹೌದಾ, ಸೊ ಅದೇ ರೀತಿ 2-3 ಅಂಕಗಳ ಪ್ರಶ್ನೆಗಳಿದ್ದಾವೆ. ಆಜ್ ಕಲ್ ಶಿಕ್ಷಿತ್ ಸಮಾಜ್ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೈ ಅಂದರೆ, ಇಂದು ವಿದ್ಯಾವಂತ ಸಮಾಜದಲ್ಲಿ ಯಾವುದರ ಬಗ್ಗೆ ಯೋಚಿಸಲಾಗುತ್ತದೆ ಅಂತ ಇದೆ. ಸೊ ವಿಟಮಿನ್ ಪ್ರೋಟೀನ್ಗಳ ಬಗ್ಗೆ ಯೋಚಿಸಲಾಗ್ತದೆ, ಆರೋಗ್ಯದ ಬಗ್ಗೆ ಯೋಚಿಸಲಾಗ್ತದೆ ಅಂತ ನೀವು ಆನ್ಸರನ್ನು ಬರಿಬೇಕಾಗ್ತದೆ. ಓಕೆನಾ. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ ಇದೆ ನೋಡಿ, ದುಕಾನ್ದಾರ್ನೆ ಲೇಖಕ್ ಸೆ ಕ್ಯಾ ಕಹ, ಅಂಗಡಿಕಾರನು ಲೇಖಕರಿಗೆ ಏನನ್ನು ಕೇಳಿದನು. ನೋಡ್ರಿ, ದುಕಾನ್ದಾರ್ನೆ ಲೇಖಕ್ ಸೆ ಕಹ, ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೆ ಹೈ, खास कश्मीर के है, आप सेब ले जाएंगे, खाकर ತಬಿಯತ್ ಸುಖ ಖುಷ್ ಹೋ ಜಾಯೆಗೆ ಅಂದರೆ, ಎಲ್ಲರೂ ಕೂಡ ಆರೋಗ್ಯವನ್ನು ಕಾಪಾಡ್ಕೊಳ್ತೀರಿ. ಸೊ ಹಾಗಾಗಿ ಈ ಸೇಬುಗಳನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಓಕೆನಾ. ನಮ್ಮ ದುಕಾನ್ದಾರ್ನೇ ಅಪ್ನೆ ನೌಕರ್ ಸೆ ಕ್ಯಾ ಕಾ, ಅಂಗಡಿಕಾರನು ತನ್ನ ನೌಕರಿಗೆ ಏನನ್ನು ಹೇಳಿದನು. ಸೊ ಅಂಗಡಿಕಾರನು ತಕ್ಕಡಿಯನ್ನು ಎತ್ತಿದನು, ತನ್ನ ನೌಕರನ್ನು ಕರೆದು ಹೇಳ್ತಾನೆ, ಅರ್ಧ ಸೇರು ಕಾಶ್ಮೀರಿ ಸೇಬು ತೆಗೆದುಕೊಂಡು ಬಾ, ಒಳ್ಳೆಯದನ್ನು ಆರಿಸಿತಾ ಅಂತ. ಯಾಕಪ್ಪ ಅಂದರೆ ಅದನ್ನು ಇವ್ರಿಗೆ ಕೊಡಬೇಕಾಗಿತ್ತಲ್ಲ, ಹಾಗಾಗಿ ಪ್ರೇಮ್ಚಂದ್ ಅವ್ರಿಗೆ ಕೊಡಬೇಕಲ್ಲ, ಹಾಗಾಗಿ ಆ ಅಂಗಡಿಕಾರನು ತನ್ನ ಸೇವಕನಿಗೆ ಈ ರೀತಿಯಾಗಿ ಹೇಳ್ತಾನೆ. ಸೇಬ್ ಕೆ ವಿಷಯ ಮೇ ಆಜ್ಕಲ್ ಕ್ಯಾ ಕಹಾ ಜಾ ರಹಾ ಹೈ, ಇತ್ತೀಚಿನ ದಿನಗಳಲ್ಲಿ ಸೇಬಿನ ಬಗ್ಗೆ ಏನು ಹೇಳಲಾಗ್ತದೆ ಅಂದರೆ, ಒಂದು ಸೇಬನ್ನು ತಿನ್ನೋದ್ರಿಂದ ಡಾಕ್ಟರ್ನ ದೂರಗೊಳಿಸಬಹುದು ಅನ್ನೋದನ್ನು ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡು ಈ ಉತ್ತರವನ್ನು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 2 ಅಂಕಗಳು ದೊರೀತವೆ. ಇನ್ನು ಕಾಶ್ಮೀರಿ ಸೇಬು ಕಥೆಯಿಂದ ನಿಮಗೆ ಯಾವ ಪಾಠ ಸಿಗ್ತದ ಅಂತ ಕೇಳ್ತಾರೆ. ಸೊ ಕಾಶ್ಮೀರಿ ಸೇಬು ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ, ವಸ್ತುಗಳನ್ನು ಖರೀದಿಸಿರುವಾಗ ನಾವು ಜಾಗರೂಕರಾಗಿರಬೇಕು. ಜಾಗರೂಕರಾಗದಿದ್ದರೆ ಮೋಸ ಹೋಗುವ ಸಾಧ್ಯತೆಗಳಿವೆ. ಇದರೊಂದಿಗೆ ವಿಟಮಿನ್ಸ್ ಮತ್ತು ಪ್ರೋಟೀನ್ಸ್ಗಳ ಲಾಭಗಳು ಕೂಡ ಇದ್ದಾವೆ ಅಂತ ನೀವು ಬರಿಬೇಕಾಗ್ತದೆ. ಓಕೆನಾ. ಸೇಬುಗಳ ಸ್ಥಿತಿಗತಿಗಳ ಬಗ್ಗೆ ಬರೆಯಿರಿ ಅಂತ ಕೇಳಿದ್ದಾನೆ. ಸೊ ಉಪಹಾರಕ್ಕಾಗಿ ಸೇಬನ್ನು ಹೊರತೆಗೆಯುತ್ತಾರೆ. ಮೊದಲನೇ ಸೇಬು 1 ರೂಪಾಯಿ ಆಕಾರದ ಸಿಪ್ಪೆ ಕಳೆದುಕೊಂಡಿತು. 2ನೇ ಸೇಬು ಅರ್ಧ ಕೊಳೆತು ಹೋಗಿತ್ತು. 3ನೇ ಹಣ್ಣು ಒಂದು ಕಡೆ ಜಜ್ಜಿ ಸಂಪೂರ್ಣ ಕೊಳೆತು ಹೋಗಿತ್ತು. 4ನೇ ಸೇಬಿನಲ್ಲಿ ಕಪ್ಪು ರಂಧ್ರವಿತ್ತು. ಒಂದು ಸೇಬು ಕೂಡ ತಿನ್ನಲು ಯೋಗ್ಯವಾಗಿರಲಿಲ್ಲ ಅಂತ ಈ ರೀತಿಯಾಗಿ ಬರಿಬೇಕಾಗ್ತದೆ ನೀವು ಸಂಪೂರ್ಣವಾಗಿ.
ಕೆ ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿ ತಾತ ಅಂತ, ಅಂದರೆ ಯಾವುದೇ ಕಾರಣಕ್ಕೂ ಅದು ತಿನ್ನಲಿಕ್ಕೂ ಕೂಡ ಯೋಗ್ಯತೆಯನ್ನು ಹೊಂದಿಲ್ಲ ಅಂತ ಬರೀಬೇಕಾಗ್ತದೆ. ಓಕೆ, ಅದೇ ರೀತಿ ಅನುರೂಪದ ಪ್ರಶ್ನೆಗಳಿದ್ದಾವೆ, ಸೊ ನೋಡ್ತಾ ಹೋಗಿ. ಓಕೆ, ಇನ್ನು ನೆಕ್ಸ್ಟು ಅನ್ಯವಚನ ಲಿಖಿಯೇ, ಹೌದಾ, ಸೊ ಅವುಗಳು ಕೂಡ ಇದ್ದಾವೆ, ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಇನ್ನು ಮುಂದಿನದಾಗಿ ಗಿಲ್ಲು ಅಳಿಲು ಮರಿ ಅನ್ನೋ ಒಂದು ಕಾನ್ಸೆಪ್ಟ್ ಪಾಠ, ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಮಹಾದೇವಿ ವರ್ಮಾ ಅವರು ಬರೆದಿರ್ತಾರೆ. 1 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿದ್ದಾವೆ, ಹೌದಾ. ಲೇಖಕಿಯವರು ಕಾಗೆಯನ್ನು ವಿಚಿತ್ರ ಪಕ್ಷಿ ಎಂದು ಏಕೆ ಕರೆದಿದ್ದಾರೆ ಅಂತ, ಹೌದಾ. 1 ಅಂಕದ ಪ್ರಶ್ನೆಗಳು ಇದ್ದಾವೆ. ಕನ್ನಡ ಮತ್ತು ಹಿಂದಿ ಭಾಷೆಯಲ್ಲಿ ಎರಡೂ ಇರೋದ್ರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ ಅಂತ ಹೇಳ್ತೇವೆ ನಾವು. ಅದೇ ರೀತಿ 2ನೇ ಪ್ರಶ್ನೆ ನೋಡಿ, ಅಳಿಲು ಮರಿ ಎಲ್ಲಿ ಬಿದ್ದಿತ್ತು, ಹೌದಾ. ಗಿಲ್ಹರಿ ಕಾ ಬಚ್ಚಾ ಕಹಾ ಪಡಾತಾ ಅಂತ, ಹೌದಾ. ಉತ್ತರವನ್ನು ಗೋಡೆಯ ಸಂಧಿಯಲ್ಲಿ ಅಂಟಿಕೊಂಡು ಬಿದ್ದಿತ್ತು ಅಂತ ನೀಟಾಗಿ ನೀವೇನೋ ಮಾಡಬೇಕಾಗ್ತದೆ. ದಿವಾರ್ಕೆ ಸಂಧಿ ಮೇ ಅಂತ ಬರೆದ್ರೆ ನಡೀತದೆ. ಲೇಖಕಿಯವರು ಗಿಲ್ಲುವಿನ ಗಾಯಕ್ಕೆ ಏನನ್ನು ಹಚ್ಚಿದ್ರು, ಲೇಖಿಕಾನೆ ಗಿಲ್ಲುಕ್ಕೆ ಚಾವೋ ಪರ್ ಕ್ಯಾ ಲಗಾಯ, ಏನನ್ನು ಹಚ್ಚಿದ್ರು, ಪೆನ್ಸಿಲಿನ ಮುಲಾಮನ್ನು ಹಚ್ಚಿದ್ರು ಅಂತ ಬರೀಬೇಕಾಗ್ತದೆ, ಹೌದಾ. ಅತ್ಯಂತ 1 ಮಾರ್ಕಿನ ಸುಲಭವಾದ ಪ್ರಶ್ನೆಗಳು ಈ ರೀತಿಯಾಗಿರ್ತವೆ. ನೀವು ಸಂಪೂರ್ಣವಾಗಿ ಅಂಕಗಳನ್ನು ಗಳಿಸಬೇಕಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಲೇಬೇಕಾಗ್ತದೆ. ಸುಮಾರು 60ರಿಂದ 70 ಅಂಕಗಳು ಇದೇ ಒಂದು ವಿಡಿಯೋದಿಂದ ನಿಮಗೆ ಬರ್ತಕ್ಕಂಥ ಸಂಭವನೀಯತೆ ಹೆಚ್ಚಿರ್ತದೆ. ಹಾಗಾಗಿ ಇವೆಲ್ಲ 1 ಅಂಕದ ಪ್ರಶ್ನೆಗಳು. ಅಳಿಲಿನ ಸಮಾಧಿಯನ್ನು ಜಾಜಿ ಮಲ್ಲಿಗೆ ಬಳಿ ಅಡಿಯಲ್ಲಿ ನಿರ್ಮಿಸಲಾಯಿತು, ಅಂದರೆ ಅಳಿಲು ಮರಿ ಏನು ಸಾಯ್ತದ, ಅಳಿಲು ಸಾಯ್ತದಲ್ಲ, ಅದರ ಒಂದು ಸಮಾಧಿಯನ್ನು ಎಲ್ಲೈತೆ ಅಂತ, ಅಂದರೆ ಜಾಜಿ ಮಲ್ಲಿಗೆ ಬಳ್ಳಿಯ ಅಡಿಯಲ್ಲಿ ಏನು ಮಾಡ್ತಾರೆ, ರೆಡಿ ಮಾಡ್ತಾರೆ ಅಂತ ಬರೀಬೇಕಾಗ್ತದೆ. ಇನ್ನು ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಅದೇ ರೀತಿ 1 ಅಂಕದ್ದು ಇನ್ನೂ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಕೊಟ್ಟಿದ್ದಾನೆ. ಇನ್ನು 2 ಪಾಠದ 2 ಅಂಕದ ಪ್ರಶ್ನೆಗಳು ನೋಡಿ. ಗಿಲ್ಲು ಪಾಠ ಸೆ ಆಪ್ಗೆ ಕ್ಯಾ ಸೀಖ್ ಮಿಲ್ತಿ ಹೈ, ಅಂದರೆ ಈ ಗಿಲ್ಲು ಪಾಠದಿಂದ ನಿಮ್ಗೆ ಏನು ಕಲಿಕೆ ಸಿಗ್ತದೆ, ಹೌದಾ. ಸ್ನೇಹಪರತೆ ಆಗಿರ್ಬೋದು, ಪ್ರಾಣಿಗಳ ಸ್ನೇಹ ಭಾವ, ಹೌದಾ. ಆಮೇಲೆ ಪ್ರಾಣಿ ದಯೆ ಬಗ್ಗೆ, ಪ್ರಾಣಿ ಪಕ್ಷಿಗಳ ಸ್ವಭಾವ ಮತ್ತು ಅವುಗಳ ಜೀವನ ಶೈಲಿ ಬಗ್ಗೆ ಈ ಒಂದು ಪಾಠದಲ್ಲಿ ನಮಗೆ ಅರ್ಥ ಆಗ್ತದೆ ಅಂತ ನೀವು ಹಿಂದಿಯಲ್ಲಿ ಬರೀಬೇಕಾಗ್ತದೆ. ಓಕೆನಾ. ಅದು ಸುಲಭವಾಗಿ ಇಷ್ಟೇ ಪಾಯಿಂಟ್ಗಳನ್ನು ಬರೆದ್ರೆ ನಿಮಗೆ 2 ಅಂಕಗಳು ಸಂಪೂರ್ಣವಾಗಿ ದೊರೀತಾವೆ. ಓಕೆ, ಇನ್ನು ಲೇಖಕಿಯವರು ಯಾವ ಸ್ಥಿತಿಯಲ್ಲಿ ಅಳಿಲನ್ನು ನೋಡಿದ್ರು, ಲೇಖಿಕಾ ಅಂಕೋ ಗಿಲ್ಹರಿ ಕಿ ಸ್ಥಿತಿ ಮೇ ದಿಕಾಯಿ ಪಡಿ ಅಂತ ಯಾವ ಸ್ಥಿತಿಯಲ್ಲಿ ನೋಡಿದ್ರು ಅನ್ನೋದನ್ನು ಬರೀಬೇಕಾಗ್ತದೆ. ಅದು ಈಸಿ ಸುಲಭವಾದಂಥ ಪ್ರಶ್ನೆಗಳಿರ್ತವೆ, ನೀವು ಸಂಪೂರ್ಣವಾಗಿ ಅಂಕಗಳನ್ನು ಗಳಿಸಬಹುದು. ಇನ್ನು ಲೇಖಕಿಯವರು ಅಳಿಲಿನ ಪ್ರಾಣವನ್ನು ಹೇಗೆ ಕಾಪಾಡಿದರು ಅಂತ ಇದೆ. ಆಮೇಲೆ ಲೇಖಕಿಯರ ಗಮನವನ್ನು ಸೆಳೆಯಲು ಗಿಲ್ಲು ಏನು ಮಾಡುತ್ತಿತ್ತು, ಅದು ಕೂಡ ಇದೆ. ಸೊ ಸಂಪೂರ್ಣವಾಗಿ ಅತ್ಯಂತ ಸುಲಭವಾದಂಥ ಪ್ರಶ್ನೆಗಳಿರ್ತವೆ, ನೀವು ಈಸಿಯಾಗಿ ಏನು ಮಾಡೋದು, ಅಂಕಗಳನ್ನು ಗಳಿಸಬಹುದು. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಅಳಿಲಿನ ಕಾರ್ಯಕಲಾಪಗಳ ಬಗ್ಗೆ, ಗಿಲ್ಲು ಕಿ ಕ್ರಿಯಾಕಲಾಪಕ್ಕೆ ಬಾರೆ ಮೇಲಿಕಿ ಅಂತ ಇದೆ. ಸೊ 4 ಅಂಕದ ಪ್ರಶ್ನೆ ಆಗಿರ್ತದೆ. ಇದು ಸಂಪೂರ್ಣವಾಗಿ ಈಸಿಯಾಗಿ ನೀವೇನು ಮಾಡ್ಬೋದು, ಓದ್ಕೊಂಡು ಬರೀರಿ ಅಂತ ಹೇಳ್ತೇವೆ. ಇನ್ನು ಲೇಖಕಿಯವರು ಅಳಿಲಿಗೆ ಏನೇನು ಕಲಿಸಿದರು ಅಂದರೆ, ಲೇಖಿಕಾನೆ ಗಿಲ್ಹರಿ ಕೋ ಕ್ಯಾ ಕ್ಯಾ ಸಿಖಾಯ ಅಂತ ಇದೆ.